ಈ ಥರ ನೀ ಪೇಯ್ನ್ ಇರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು, ಅಥವಾ ಬ್ಯಾಕ್ ಪೇಯ್ನ್ ಇರ್ಬೋದು, ಇದು ಕಾಮನ್ನ ಈಗ ಏಜಿಂಗಿಂದ ಬರ್ತಿದ್ಯಾ? ಯಾವ ಕಾರಣಕ್ಕೆ ಇದು ಬರ್ತಿದೆ? Each patient has three main things which are contributing: movement, metabolism and mind ಅಂತ ಹೇಳ್ತೀವಿ. The 3 M's. ನೀವು ಯಾವುದೇ ಕಾರಣ ತಗೊಳ್ಳಿ, ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಂತ ನೀವು ಹೇಳಿದ್ರಿ, ಅವ್ರಿಗೆ ಎಸ್ಪೆಷಲಿ IT ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರಿಗೆ, ಈಗ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು, ಅವ್ರಿಗೆ ಸರ್ವೈಕಲ್ ಪೇನ್ ಇರ್ಬೋದು, ಲಂಬಾರ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಅನ್ನೋದು ಹೇಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ? ಪ್ರೋಟೀನ್ ಅನ್ನೋದು ಏನಿದೆ, ಪ್ರೋಟೀನ್ ಫಾರ್ಮ್ಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಅಂದ್ರೆ ಈಗ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬ್ರಿಕ್ ಅಥವಾ ಇಟ್ಟಂಗಿ ಬೇಕಾಗುತ್ತೆ. ಆ ಒಂದು ಸ್ವರೂಪದಲ್ಲಿ ಪ್ರೋಟೀನ್ ಅನ್ನೋದು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಬಿಟ್ಟು ನಮ್ಮ ಹ್ಯೂಮನ್ ಬಾಡಿನ 100% ಆಗಿ ಕೆಲಸ ಮಾಡುವಂತಂದ್ರೆ ಅದು ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಿದ್ದೆ ಹೇಗೆ ಎಫೆಕ್ಟ್ ಆಗುತ್ತೆ? ಕೆಲಸ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಡೆಸ್ಕ್ ಜಾಬು ಮಾಡಿರ್ತಾರೆ, ನಾನೇನೋ ತಕ್ಕ ಮಟ್ಟಿಗೆ ಚೆನ್ನಾಗಿ ತಿಂತೀನಿ ಅನ್ನೋಂಥ ಅಸಂಪ್ಷನ್ ಅಲ್ಲಿ ಇರ್ತಾರೆ. ಹೀಗೆಲ್ಲ ಮಾಡಿ ಕೂಡ ಅವರದ್ದು ಲೈಫ್ ಸ್ಟೈಲ್ ಬೇರೆದೇ ತರಕ್ಕೆ ತಿರ್ಕೊಳ್ಳುತ್ತೆ. ಅಂದ್ರೆ ಮೊಬೈಲ್ ನೋಡ್ಕೊಂಡು, ಯಾವುದೋ OTT ನೋಡ್ಕೊಂಡು ಟೈಮ್ ಕಿಲ್ ಮಾಡೋದಿರ್ಬೋದು, ಕೆಲಸವನ್ನೇ ರಾತ್ರಿ 1 ಗಂಟೆ ತನಕ ಮಾಡೋದಿರ್ಬೋದು. ಇದು ಕೂಡ ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತಾ? ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ಈಗ ಇದೆಲ್ಲ ನೀವು ಏನು ಹೇಳಿದ್ರಿ, ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಚಾಯ್ಸಸ್. ಅಂದ್ರೆ ಏನು, ನಾನು ಇವತ್ತು 9 ಗಂಟೆಗೆ ಮಲ್ಕೋಬೋದಾ ಅಥವಾ ರಾತ್ರಿ 1 ಗಂಟೆವರೆಗೂ OTT ನೋಡ್ಬೋದಾ, ಅದು ನನ್ನ ಚಾಯ್ಸ್ ಆಗಿರುತ್ತೆ. ಕೆಲವೊಂದು ಸತಿ ಎಕ್ಸ್ಟ್ರೀಮ್ ಸಿಚುವೇಶನ್ ಅಲ್ಲಿ ವೆನ್ ಯು ಕಾಂಟ್ ಆಕ್ಚುಲಿ ಬೇಲ್ ಔಟ್, ಯು ಮೇ ಹ್ಯಾವ್ ಟು ಸ್ಟೇ ಲೇಟ್ ಇನ್ ದ ನೈಟ್. ಬಟ್ ಅದು ಪ್ಯಾಟರ್ನ್ ಆಯ್ತು ಅಂತಂದ್ರೆ ಅವಾಗ ನಮ್ಮ ಶರೀರದ ಮೇಲೆ ಅದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆಕ್ಚುಲಿ ಎನರ್ಜಿ ನಮಗೆ ಬೇಕಾಗಿರುವಂಥದ್ದೇ ಕಾಪ್ಸು. ಅದು ತಿಂದರೆ ನಾನು ದಪ್ಪ ಆಗ್ಬಿಡ್ತೀನಿ, ನಾನು ಅನ್ನ ತಿಂದರೆ ದಪ್ಪ ಆಗ್ಬಿಡ್ತೀನಿ, ನಾನು ಚಪಾತಿ ತಿಂದರೆ ದಪ್ಪ ಆಗ್ಬಿಡ್ತೀನಿ. ಇದೊಂದು ಮಿಸ್ಕನ್ಸೆಪ್ಷನ್ ಬಹಳಷ್ಟು ಜನರ ತಲೆಯಲ್ಲಿದೆ. ಅದನ್ನ ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತಾರೆ. ನೋಡಿ, ಇದರಲ್ಲಿ ನಾವು ಅದನ್ನ ಸಮಾಜಕ್ಕೆ ಅಳವಡಿಸ್ಬೇಕು ಅಂತಂದ್ರೆ ಯು ಕಾಂಟ್ ಬಿ ವೆರಿ ಪ್ರಿಸ್ಕ್ರಿಪ್ಟಿವ್ ಅಬೌಟ್ ಎವ್ರಿಥಿಂಗ್. ಅಂಡ್ ಇಂಗ್ಲಿಷ್ ಅಲ್ಲಿ ಹೇಳ್ದಂಗೆ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ದೇಹ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದನ್ನ ಅರಿವು ನಾವು ಮಾಡ್ಕೋಬೇಕಾಗುತ್ತೆ. ಬಟ್ ಆಸ್ ಅ ಜನರಲ್ ರೂಲ್ ಆಫ್ ಥಂಬ್, ಯು ಹ್ಯಾವ್ ಟು ಫಾಲೋ ಸರ್ಟನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅದನ್ನ ಅವರು ತಮ್ಮ ಡೈಲಿ ರೊಟೀನ್ ಅಲ್ಲಿ ಹೇಗೆ ಇನ್ಕಾಪರೇಟ್ ಮಾಡ್ತಾರೆ, ದಟ್ ಬಿಕಮ್ಸ್ ದ ನೆಕ್ಸ್ಟ್ ಬಿಗ್ ಚಾಲೆಂಜ್. ದಟ್ ಚಾಲೆಂಜ್ ಇಸ್ ವೇರ್ ಪ್ರೊಫೆಷನಲ್ ಹೆಲ್ಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್.